ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿ. ಒಳ ಮೀಸಲಾತಿ ಬಗ್ಗೆ ಇರುವ ಗೊಂದಲಗಳು, ಸಮಸ್ಯೆಗಳು ಹಾಗೂ ನ್ಯಾಯಾಲಯದ ಅಡೆತಡೆಗಳು ನಿವಾರಣೆಯಾಗುವವರೆಗೆ ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿಯನ್ನು ಜಾರಿಗೊಳಿಸಿ ದಿನಾಂಕ 27/2/2026 ಹೊರಡಿಸಿರುವ ಆದೇಶವನ್ನು ಮುಂದುವರಿಸುವ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದರು. ಛಲವಾದಿ ಮಹಾಸಭಾಧ್ಯಕ್ಷ, ತಾಲೂಕು ಅಧ್ಯಕ್ಷ ಹಾಗೂ ಸಾಮಾಜಿಕ ನ್ಯಾಯ ಸಮಿತಿ ಜಿಲ್ಲಾಧ್ಯಕ್ಷ ವೆಂಕಟೇಶ್, ಮಹಾನಾಯಕ ಭೀಮರಾವ್ ಅಂಬೇಡ್ಕರ್ ಅವರ ವೇದಿಕೆ ತಾಲೂಕು ಅಧ್ಯಕ್ಷರು ಗೋವಿಂದರಾಜು, ಯುವ ವಕೀಲರು ರಘು, ಮಾಜಿ ನಗರಸಭೆ ಸದಸ್ಯ ರಾಜು, ಬಾಲುಮುರುಗನ್, ಕೆ ಆನಂದ್ ಉಪಸ್ಥಿತರಿದ್ದರು. ಎಲ್ಲ 1-2 ಪೋಸ್ಟ್ಗಳು ಬಂದಾಗ ಆ ಎ, ಬಿ ಮತ್ತು ಸಿ ಗ್ರೂಪ್ ಯಾರಿಗೂ ಸಿಗದೇ ಇಲ್ಲ. ನಾವು ಕೇಳ್ತಾ ಇದ್ರೆ ಯಾರಿಗೂ ಅನ್ಯಾಯ ಆಗದ್ದವ. ಏನು ಮೀಸಲಾತಿ ವರ್ಗದಲ್ಲಿ ಬರ್ತಕ್ಕಂಥ ಸಮುದಾಯಗಳು ಏನಿದ್ದೀವಿ ನಾವು ಅವರೆಲ್ಲರೂ ಕೂಡ ಸಮಾನವಾಗಿ ನ್ಯಾಯ ಕೊಡುವಂತ ಕೆಲಸ ಆಗ್ಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ವಹಿಸಬೇಕು. ಯಾವುದೋ ನ್ಯಾಯಾಲಯದ ಒಂದು ನಿರ್ದೇಶನಗಳನ್ನ ನೀಡಿ ಆ ಮೂಲಕ ಆ ನ್ಯಾಯಾಲಯ ಆದೇಶ ಇದೆ ಇದೀರಿ ಅಂತೇಳಿ ತಡೆ ಒಡ್ಡಿ ಯಾವುದೇ ಸಮುದಾಯಕ್ಕೆ ತೊಂದರೆ ಆಗಬಾರ್ದು. ಈ ಪರಸ್ಪರ ವಿಶ್ವಾಸ ಪ್ರೀತಿಯಿಂದ ಬದುಕಿದಂತ ನಾವು ಇವತ್ತು ಹೊಡೆದಾಟದ ಸ್ಥಿತಿ ಬಂದಿದ್ದಾರೆ. ಆ ಟಿವಿಗಳಲ್ಲಿ ಮಾತಾಡ್ತಿರ್ತಾರೆ ಅಥವಾ ನಮ್ಮ ಫೇಸ್ಬುಕ್ ಅಲ್ಲಿ ಬರ್ತಾ ಇರ್ತಾವ ಸುದ್ದಿಗಳು, ಯಾರ್ಯಾರು ವ್ಯಕ್ತಿಗತವಾಗಿ ಬೆಳೆಯುವಂಥದ್ದು, ಇನ್ಯಾರು ನಿಲ್ಲಿಸುವಂಥದ್ದು, ಸವಾಲು ಹಾಕುವಂಥದ್ದು, ಇದೆಲ್ಲರೂ ಕೂಡ ಸಾಮಾಜಿಕವಾಗಿ ಒಂದು ಸುಸ್ಥಿರವಾದಂತ ಒಂದು ಆರೋಗ್ಯಕರ ಸಮಾಜ ಬೆಳೆಸೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇಷ್ಟು ದಿನ ನಾವೇನು ಎಷ್ಟು ಪ್ರೀತಿ ವಿಶ್ವಾಸದಿಂದ ಬದುಕಿ ನಮ್ಮ ಪಾಲನೆಯನ್ನು ನಾವೇನು ಪಡ್ಕೊಂಡಿದೀವೋ ಅದು ಯಾರಿಗೂ ತೊಂದರೆ ಆಗದ ರೀತಿ, ಅನ್ಯಾಯ ಆಗದ ರೀತಿ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಸರ್ಕಾರ. ಅವಸರ ಏನೇ ಜಾರಿ ಮಾಡಿಬಿಟ್ರೆ ಯಾವುದೋ ಒಂದು ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ. ಹಾಗಾಗಿ ಅನ್ಯಾಯ ಯಾರಿಗೂ ಆಗ್ಬಾರ್ದು. ನಾವ್ ಯಾರೂ ವಿರೋಧಿಸಲ್ಲ. ನಾವೆಲ್ಲರೂ ಬಹಳ ಪ್ರೀತಿ ವಿಶ್ವಾಸದಿಂದ ಬದುಕಿರುವಂಥದ್ದು. ಅದನ್ನು ಇನ್ನೂ ಮುಂದುವರಿಸ್ಕೊಂಡು ಹೋಗ್ಬೇಕು. ಮತ್ತೆ ಮುಂದಿನ ಪೀಳಿಗೆಗೆ ನಾವು ಶಿಕ್ಷಣದಲ್ಲಿ, ರಾಜಕೀಯದಲ್ಲಿ, ಔದ್ಯೋಗಿಕ ಕ್ಷೇತ್ರದಲ್ಲಿ ಹೆಚ್ಚು ಅವ್ರಿಗೆ ಅವಕಾಶಗಳು ಸಿಗಬೇಕು. ಆ ಮೂಲಕ ಸಮಾಜ ಬೆಳೀತಕ್ಕಂಥ ಪ್ರಯತ್ನ ಆಗ್ಬೇಕು. ಯಾರನ್ನೂ ದ್ವೇಷಿಸಿ ವಿರೋಧಿಸಿ ಮಾಡುವಂತ ಕೆಲಸ ಅಲ್ಲ. ಕಾರಣ ಏನಂತಂದ್ರೆ ನಮ್ಗೆ ಬಾಬಾ ಸಾಹೇಬರು ನಮಗೆ ಸೌಜನ್ಯದಲ್ಲಿ ನಡ್ಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವನ ಉದ್ಯೋಗ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಸಂದರ್ಭ, ಎಂಥದೇ ಸಂದರ್ಭ ಬಂದರೂ ಕೂಡ ನಾವು ನಮ್ಮ ವಿವೇಕವನ್ನು ಕಳ್ಕೊಳ್ಳದೇನೆ ನಾವು ಸಾವಧಾನದಿಂದ, ಶಾಂತ ರೀತಿಯಿಂದ ಈ ಸರ್ಕಾರಿ ಸವಲತ್ತುಗಳನ್ನ ಅಥವಾ ಮೀಸಲಾತಿಯನ್ನು ಪಡಿತಕ್ಕಂಥ ನಾವು ಸಜ್ಜಾಗಬೇಕು. ಅದನ್ನ ಬಿಟ್ಟು ವ್ಯಕ್ತಿಗತವಾಗಿ ಯಾರೋ ಮಿನಿಸ್ಟರ್ ಬೈಯೋದು, ಮುಖ್ಯಮಂತ್ರಿ ಬೈಯೋದು ಇದು ಮಾಡೋದ್ರಿಂದ ಸರ್ಕಾರ ಈ ರಾಜ್ಯದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಾರ್ವಜನಿಕರು ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅವ್ರನ್ನ ಬೈಯುವಂಥದ್ದು ಮಾಡುವಂಥದ್ದು ನಮಗೆ ನಾವೇ ಅಗೌರವ ತೋರಿಸ್ಕೊಂಡ್ವಿ. ನಮ್ಮ ಕೀಳು ಪ್ರವೃತ್ತಿ ಏನು ಅಂತೇಳಿ ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತೆ. ಹಾಗೆ ಆ ರೀತಿ ಯಾರು ನಿಲ್ಲಿಸೋದು ಬೇಡ. ಇಲ್ಲಿ ಸರ್ಕಾರವನ್ನು ಮಾಡಬೇಕಾಗಿರುವಂತದ್ದು ನ್ಯಾಯಸಮ್ಮತವಾದಂತ ಹಂಚಿಕೆ ಆಗ್ಬೇಕು. ಯಾರಿಗೂ ಮೋಸ, ಯಾರಿಗೂ ಅನ್ಯಾಯ ಆಗ್ಬಾರ್ದು ಅನ್ನೋದೊಂದು ವಿಶೇಷವಾಗಿ ನಾನು ಹೇಳಕ್ ಬಯಸೋದು ಅಂತ ಹೇಳಿದ್ರೆ, ಇಡೀ ನಮ್ಮ ಸಮುದಾಯ ಬಂದಾಗಿನಿಂದ ಕಾಂಗ್ರೆಸ್ಗೆ ಕಟ್ಟಾಳಗಳು ಬಲಗೈ ಸಮುದಾಯದ ಜನರು. ಹಾಗಾಗಿ ಅದು ಇದಿದ್ರು ಕೂಡ ಇಡೀ ಹಾಸನ ಜಿಲ್ಲೆಯಲ್ಲಿ 5 ರಿಂದ 6 ಲಕ್ಷ ಜನಸಂಖ್ಯೆ ಇದೆ ಬಲಗೈಗಳು. ಆದ್ರೆ ಯಾವುದೇ ತಾಲೂಕಲ್ಲಿ ಯಾವುದೇ ನಮ್ಮ ಸಮುದಾಯದ ವ್ಯಕ್ತಿಗಳಿಗೆ ಪ್ರಮುಖವಾದಂತ ಜವಾಬ್ದಾರಿಗಳನ್ನ ಈ ಪಕ್ಷ ಕೊಟ್ಟಿಲ್ಲ. ಉದಾಹರಣೆ ನಮ್ಮ ಅರಸೀಕೆರೆ ತಗೊಳ್ಳಿದ್ರು ಯಾವುದೇ ತಾಲೂಕು ಮಟ್ಟದ ಅಧಿಕಾರಿ, ಬಲಗೈ ಅಧಿಕಾರಿಗಳು ಯಾರೂ ಇಲ್ಲ. ಬಂದ್ರೆ 6 ವರ್ಷದಲ್ಲಿ ಓಡಿಸ್ಬಿಡ್ತಾರೆ ನಮಗೆ. ಹಾಗಾಗಿ ನಾವು ಕೇವಲ ಓಟ್ ಹಾಕೋದಕ್ಕೆ ಮಾತ್ರ ಇದ್ದೀರಾ ಅಂತ. ಇತ್ತೀಚಿನ ದಿನಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಸಭೆ ನಡೆಸಿ ತೀರ್ಮಾನ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಸರಿಯಾದಂತ ಪ್ರಾತಿನಿಧ್ಯವನ್ನು ಕೊಡದೇ ಹೋದ್ರೆ ಮುಂದಿನ ನಿರ್ಧಾರವನ್ನು ನಾವು ಮಾಡ್ತೀವಿ. ನಮ್ಮ ಸಮುದಾಯ ನಮಗೆ ಪ್ರಾತಿನಿಧ್ಯ ಬೇಕು. ನಮ್ಮ ಬದುಕೆಲ್ಲ ಮುಗೀತು, ನಮ್ಮ ಜೀವನ ನಾವು ಕಡೆ ಹಂತಕ್ಕೆ ಬಂದ್ಬಿಟ್ಟಿದ್ವಿ. ಮುಂದಿನ ಪೀಳಿಗೆ ಉಳಿಬೇಕಲ್ವಾ? ಎಲ್ಲರೂ ನಮ್ಮ ಯಾವುದೇ ಪಕ್ಷದಲ್ಲಿ ಇರಲಿ, ಇರೋ ತೊಂದರೆ ಇಲ್ಲ. ನಮಗೆ ಪಕ್ಷ ನಾವು ತಗೊಳ್ಳಲ್ಲ ಇಲ್ಲ. ಆದ್ರೆ ಸಮಾಜಕ್ಕೆ, ಸಮುದಾಯಕ್ಕೆ ಅನ್ಯಾಯ ಆಗ್ತಕ್ಕಂಥದ್ದು ಆಗ್ಬಾರ್ದು. ಮತ್ತೆ ಉದ್ಯೋಗ ದೃಷ್ಟಿಯಲ್ಲಾಗ್ಲಿ ಅಥವಾ ರಾಜಕೀಯ ಕ್ಷೇತ್ರಗಳಲ್ಲಿ ನಮ್ಗೆ ನಿಲ್ಲಿಸಿಕೊಡ್ತಕ್ಕಂಥದ್ದಾಗ್ಲಿ ಯಾವ ಒಟ್ಟೊಟ್ಟಿಗೆ ಗ್ರೂಪಲ್ಲಿ ಇಟ್ಕೊಂಡ್ಬಿಟ್ಟು ಯಾರಿಗೂ ಒಬ್ಬರಿಗೆ ಕೊಟ್ಬಿಡೋದು, ಈ ತರದ್ದು ಆಗ್ಬಾರ್ದು. ನಮಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಮೂಲಕ ನಾನು ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯ ಮಾಡ್ತೀನಿ. ಇದು ಆಗದೇ ಇದ್ದ ಪಕ್ಷದಲ್ಲಿ ನಾವು ಹಾಸನ ಜಿಲ್ಲೆಯಲ್ಲಿ ಒಂದು ಬೃಹತ್ ನಿರ್ಧಾರವನ್ನ ಮಾಡ್ತೀವಿ. ನಮ್ಮ ಸಮುದಾಯದಿಂದ ನಮ್ಮ ದಾರಿನ ನೋಡ್ಕೋಬೇಕಾಗುತ್ತೆ. ಸರ್ಕಾರ ಇಲ್ಲೇ ಸರಿ. ಆದ್ರೆ ಎಷ್ಟು ವರ್ಷದಿಂದ ಕಾಂಗ್ರೆಸ್ಗೆ ಮಾಡ್ಕೊಂಡು ಬಂದಿದ್ದೀವಿ ನಾವು. ನಮ್ಮ ಯಾರು ಆ ಕಡೆ ಈ ಕಡೆ ಆಸ್ಲೇಷನ್ ಆಗಿಲ್ಲ, ನಾವು ಹೊರಡಾಡಿಲ್ಲ ಆ ಕಡೆ ಈ ಕಡೆ. ಆ ನಂಬಿಕೆ ನಮ್ಮನ್ನ ಎಲ್ಲಿದ್ರು ನಮ್ಮ ಜೊತೆ ಬರ್ತಾರೆ ಅಂತ ಹೇಳಿ ನಮ್ಮನ್ನು ಕಡೆಗಣಿಸ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ಈಗಾಗಲೇ ಸಕಲೇಶ್ಪುರದಲ್ಲಿ ಕಲಬುರಗಿ ಅವರು ಜಿಲ್ಲಾ ಪಂಚಾಯತ್ ಸಾಮಾಜಿಕ ನ್ಯಾಯ ಸಮಿತಿ DC ಸಂಸ್ವಾಮಿ ಅಂತ ಡಿಪ್ಯೂಟೆಡ್ ಕಾಂಗ್ರೆಸ್ MLA ಕ್ಯಾಂಡಿಡೇಟ್ ಅವರು, ಅವರನ್ನ ಸಭೆ ನಡೆಯುವ ಹೋದಾಗ ಯಾರಾದ್ರು ಹೊರಗಡೆಯಿಂದ ಬಂದಿರತಕ್ಕಂಥ ವ್ಯಕ್ತಿ ಅವ್ರು ಕತ್ತಿನ ಪಟ್ಟಿಗಳು ನ್ಯಾಯಾಲಯ ಮಾಡಿದ್ದಾರೆ ಅವ್ರ ಮೇಲೆ. ಹಾಗಾಗಿ ಅಲ್ಲ, ನಮ್ಮವ್ರ ಬಗ್ಗೆ ದೌರ್ಜನ್ಯ ಆಗ್ತಾ ಇದೆ. ಹೊರಗಿನವರು ಆ ರೀತಿ ನಮ್ಮಲ್ಲಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಬೇಕಾಗಿಲ್ಲ. ನಮ್ಮ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು. ನಮ್ಮಲ್ಲಿ ಒಳ ಮೀಸಲಾತಿ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು. ನಾವು ಯಾರು ವಿರೋಧನೂ ಕೂಡ ಮಾಡಲ್ಲ. ನಾವೆಲ್ಲರೂ ಇಷ್ಟು ವರ್ಷಗಳ ಕಾಲ ಪ್ರೀತಿ ವಿಶ್ವಾಸ ಅನ್ಯೋನ್ಯತೆಯಿಂದ ಬದುಕಿದೀವಿ. ಮುಂದೆ ಕೂಡ ಹಾಗೆ ಇರ್ಬೇಕು. ನಾವು ಸಮಾಜಕ್ಕೆ ಒಂದು ಮಾದರಿಯಾಗಿ ಬದುಕ್ತಕ್ಕಂಥ ಪ್ರಯತ್ನ ನಮ್ಮಿಂದ ಆಗ್ಬೇಕಾಗಿದೆ.
ಹಾಗಾಗಿ ಯಾರನ್ನೂ ವ್ಯಕ್ತಿಗತವಾಗಿ ಯಾರು ನಿಂದಿಸ್ತಕ್ಕಂಥದ್ದು ವಿಚಾರಿಸ್ತಕ್ಕಂಥದ್ದು ಮಾಡಬಾರ್ದು ಅಂತ ಹೇಳ್ತಾ ಈ ಮೂಲಕ ನಮಗೆ ನ್ಯಾಯಸಮ್ಮತವಾದಂತ ಒಂದು ನಿರ್ಧಾರವನ್ನ ಸರ್ಕಾರ ಮಾಡಬೇಕು. ನಮ್ಮ ಮುಂದಿನ ಪೀಳಿಗೆಯ ವಿದ್ಯಾಭ್ಯಾಸಕ್ಕೆ ಮತ್ತೆ ಔದ್ಯೋಗಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ನಮಗೆ ಪ್ರಾತಿನಿಧ್ಯ ಸಿಗಬೇಕು. ಯಾರ ಪಾಲನ್ನು ಯಾರ ಹಕ್ಕನ್ನು ನಾವು ಕಿತ್ಕೊಂತ ಇಲ್ಲ, ಅದು ಕೇಳೋಣ ಯಾರು ನಾವೆಲ್ಲರೂ ಅಷ್ಟೇ ಪ್ರೀತಿ ವಿಶ್ವಾಸ ಬದುಕಬೇಕು ಅಂತಕ್ಕಂಥ ನಮ್ಮ ಮನಸ್ಸಿನ ಆಶಯ. ಈಗ ನಮ್ಮ ವೆಂಕಟೇಶ್ ಅವರಿಗೆ ಹಾಸನ ಜಿಲ್ಲೆ ಒಂದು ಸಮಿತಿ ಕೊಟ್ಟಿದ್ದಾರೆ. ಏನಿದೆ ಅವ್ರಿಗೆ ದುಡ್ಡು ಖರ್ಚು ಮಾಡ್ಕೋಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಅವ್ರ ಕಾರು ಅವ್ರ ಡೀಸೆಲ್ ಅವ್ರ ಊಟ ಅವ್ರ ತಿಂಡಿ. ಈಗ ಆಗ್ಬಿಟ್ರೆ ಈ ತರ ಬೆಳ್ಳಿ ಸಂಘಟನೆ ನಮ್ಮ ಜನಾಂಗ ಎಲ್ಲಿರುತ್ತೆ? ಜನಾಂಗ ಅಂದ್ರೆ ನಾನು, ಜನಾಂಗ ಇಲ್ಲ ಅಂದ್ರೆ ನಾವು ಯಾರು ಇಲ್ಲ. ಹಾಗಾಗಿ ನಮ್ಮ ನಾಯಕರುಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಿದಾರೋ ಅವರು ಮೊದಲು ಜನಾಂಗ ವಿಷಯ ಬಂದಾಗ ಒಕ್ಕೂಟದಿಂದ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವ್ರು ಕಾರ್ಯಪ್ರವೃತ್ತರಾಗಬೇಕು. ಆಗದೆ ಮುಂದಿನ ದಿನಗಳಲ್ಲಿ ನಮ್ಗೆ ಒಂದು ರೀತಿ ಮರಣಶಾಸನ ಆಗ್ಬಿಡುತ್ತೀವಿ. 4 ಲಕ್ಷ ಕೊಟ್ಟಿರ್ತಕ್ಕಂಥ ವರದಿ ಮರಣಶಾಸನ ಎಲ್ಲರೂ ಹೊರಡಕ್ಕೆ ಬಿಟ್ಟಿದ್ದಾರೆ. ನ್ಯಾಯಸಮ್ಮತವಾದಂತ ಬೇಡಿಕೆ ಮಾಡ್ಬೇಕಾಗಿತ್ತು. ಬಿಂದುಗಳಿಗೆಲ್ಲ ಅದರಲ್ಲೇ ಕೊಟ್ಟಿದ್ದೀವಿ ಸರ್. ಏನೇನಾಗುತ್ತೆ ನಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಕೊಟ್ಟಿದ್ದೀವಿ. ಹಾಗಾಗಿ ಯಾರ ಹಕ್ಕನ್ನು ಕಿತ್ಕೊಳ್ತಾ ಇಲ್ಲ, ನಾವು ಯಾರ ಅವಕಾಶಗಳನ್ನು ಕೇಳ್ತಾ ಇಲ್ಲ. ನಮಗೆ ಕೊಡ್ಬೇಕಾದಂತ ನ್ಯಾಯಸಮ್ಮತ ಕೊಡಬೇಕು ಅಷ್ಟೇ ನಮ್ಮ ವಿನಂತಿ ಸರ್. ಇದರಲ್ಲಿ ಆತ್ಮೀಯ ಪತ್ರಕರ್ತ ಬಂಧುಗಳೇ, ಇದನ್ನ ಏನು ಕರ್ನಾಟಕ ಸರ್ಕಾರದಲ್ಲಿ ಏನು ಎಸ್ ಸಿ ಒಳ ಮೀಸಲಾತಿ ಜಾತಿಯಲ್ಲಿ ಆಗಿರ್ತಕ್ಕಂಥ ಬಲಗೈ ಜಾತಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇವತ್ತು ನಾವು ಮಾತಾಡ್ಲಿಕ್ಕೆ ಅಂತ ಬಂದಿದ್ದೀವಿ. ಒಳ ಮೀಸಲಾತಿ ಜಾರಿ ಆಗ್ಬೇಕನ್ನೋದು 20-30 ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದೀವಿ. ಆದ್ರೆ ಈ ಹೋರಾಟದಲ್ಲಿ ಇತ್ತೀಚೆಗೆ ಏನ್ ಮಾಡೋರು ಕರ್ನಾಟಕ ಸರ್ಕಾರ, ಎಡಗೈಗೆ 6 ಬಲಗೈಗೆ 6 ಇತರೆ 5 ಅಂತ ಮಾಡಿ ಆದೇಶನ ಮಾಡಿದ್ರು. ಅದಾದ ನಂತರ ಏನಾಯ್ತು, ಈ ಅಪಾಯಿಂಟ್ಮೆಂಟ್ ಅಲ್ಲಿ ಏನು 15 ಮತ್ತೆ 18% ಏನ್ ಮೀಸಲಾತಿ ಇತ್ತು ಅದರಲ್ಲೇನೆ ಡಿವೈಡ್ ಮಾಡಿದ್ದಾರೆ. ಆದ್ರೆ ಅದಕ್ಕಿಂತ ಹಿಂದೆ ಏನಾಗಿತ್ತು ಅಂದ್ರೆ ಅದನ್ನ 15%ಗೆ ಟೋಟಲ್ ಎಲ್ಲ ಜಾತಿಗಳು ಒಂದೇನೆ 15% ಒಳಗಡೆ ನಾವು ಅಪಾಯಿಂಟ್ಮೆಂಟ್ ಕಾಲ್ ಮಾಡೋರು, ಎಲ್ಲರೂ ಅರ್ಜಿ ಹಾಕೋರು, ಅದ್ರ ಪ್ರಕಾರ ತಗೋಣವ್ರು. ಈ ಒಳ ಮೀಸಲಾತಿಲಿ ಏನಾಯ್ತು, 6 ಕೊಟ್ಟಮೇಲೆ ಇಬ್ಬರಿಗೂ ಈಕ್ವಾಲಿಟಿಯಾಗಿ ಬಿಂದು ಶ್ರೇಣಿಯಲ್ಲಿ ಈಕ್ವಾಲಿಟಿಯಾಗಿ ಏನು ನಮಗೆ ಕಾಲ್ ಮಾಡೋ ಟೈಮಲ್ಲಿ ಹುದ್ದೆಗಳನ್ನ ಕೊಡ್ತಾರೆ, ಆ ಹುದ್ದೆಗಳಿಗೆ ಈಕ್ವಾಲಿಟಿ ಕೊಡಬೇಕಾಗಿತ್ತು. ಈಗ ಇದರಲ್ಲಿ ತಾರತಮ್ಯ ಆಗಿದೆ. ಈಗ ನಾವು ಇಷ್ಟು ವರ್ಷ ಈಗ ಸರ್ಕಾರ ಮಾಡ್ತಿದ್ದೆ, ಈಗ ಮೀಸಲಾತಿ ಜಾರಿಗೊಳಿಸಿದ ನಾವು ಅದಕ್ಕೆಲ್ಲ ಅಭಿನಂದನೆಯನ್ನ ಸಲ್ಲಿಸಿದ್ವಿ. ಅದಾದ ನಂತರ ಏನು ಬಿಂದು ಶ್ರೇಣಿಯಲ್ಲಿ ಅನ್ಯಾಯ ಆಗಿದೆ ನಮಗೆ ಬಲಗೈ ಸಮಾಜಕ್ಕೆ, ಅದನ್ನ ನಮಗೆ ಸರಿಪಡಿಸ್ಕೊಡಿ. ಈಗ ಸರ್ ಅದು ಅದ್ರಲ್ಲಿ ಏನಾಗಿದೆ ಅಂದ್ರೆ ಸರ್, ಈಗ ಒಂದು ಊರಲ್ಲಿ ಈಗ ನಾನು ನೋಡಿದ್ರೆ ಇಲ್ಲ ಸರಿ ಆಗಿದೆ, ನಮಗೆ ಕಮ್ಮಿ ಆಗಿದೆ ಕೊಟ್ಟಿದ್ದಾರೆ ಸರ್. ಪೋಸ್ಟಿಂಗ್ಸ್ ಮಾಡುವಾಗ ರೋಸ್ಟರ್ ಬಿಲ್ಡಿಂಗ್ ಇದು ಮಾಡ್ತಾರೆ, ರೋಸ್ಟರ್ ಬಿಲ್ಡಿಂಗ್ ಮಾಡುವಾಗ ನಮಗೆ ಬರಲ್ಲ, ನಮಗೆ ಕಮ್ಮಿ ಆಗ್ಬಿಡುತ್ತೆ. ಕಮ್ಮಿ ಎಲ್ಲ ಬರೋದೇ ಇಲ್ಲ. 1-2 ಪೋಸ್ಟ್ ಇದ್ರೆ ಯಾವ ಬರಲ್ಲ ಸರ್, ಎಲ್ಲ ಹೋಗ್ಬಿಟ್ಟು ಆಗುತ್ತೆ. ಆಮೇಲೆ ಅದ್ರಲ್ಲಿ ABC ಅಂತ ಮಾಡಿದ್ದಾರೆ ಸರ್. ಈಗ 6-5 ಏನ್ ಮಾಡಿದ್ದಾರೆ ಅಂದ್ರೆ ಸರ್, ABC ಅಂತ ಮಾಡ್ಬಿಟ್ಟಿದ್ದಾರೆ ಸರ್. ಎಗೆ ಲೆಫ್ಟ್ ಬರುತ್ತೆ ಅಂದ್ರೆ ಮಾದಿಗ ಸಮುದಾಯ ಬರುತ್ತೆ, ಬಿಗೆ ವಲಯ ಸಮುದಾಯ ಜಾತಿಗಳು ಅಂದ್ರೆ ಅವ್ರಿಗೆ 18 ಜಾತಿ, ನಾವು 20 ಜಾತಿಗಳು ಸೇರ್ ಮಾಡಿದೀವಿ ಸರ್. ಇಲ್ಲೇನಾಗುತ್ತೆ, ವಲಯ, ಛಲವಾದಿ, ಬಲಗೈ, ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತೆ ಪರಯ, ತಮಿಳಲ್ಲಿ, ತೆಲುಗು ಎಲ್ಲಾದ್ರೂ ಸೇರಿ ಸರ್ ನಮ್ಗೆ 20 ಜಾತಿಗಳನ್ನ ಸೇರಿಸಿ ಒಂದು ಬಿ ಅಂತ ಮಾಡಿದ್ದಾರೆ. ಅಂದ್ರೆ ಅದಕ್ಕೂ 6 ವಲಯ ಸಂಬಂಧಿತ ಜಾತಿಗಳು ಅಂತ. ಇಲ್ಲಿದ್ದವು ಅವ್ರಿಗೂ ಮಾದಿಗ ಸಮುದಾಯ ಜಾತಿಗಳು ಅವ್ರಿಗೂ 18 ಇದಾವೆ, ಅವ್ರಿಗೂ 6% ಕೊಟ್ಟಿದ್ದಾರೆ. ಅದಾದ್ಮೇಲೆ ABC ಅಂತ ಮಾಡಿದ್ರು ಸರ್. ಈಗ ಅದಕ್ಕೆ ಈಗ 3 ಕ್ಯಾಟಗರಿ ಬಂದ್ರೆ ABC ಅಂತ ಆ ABCಲಿ ನಮಗೆ ಬಿ ಬಂದಾಗೆ ಈಗ 1, 2, 3 ಪೋಸ್ಟ್ ಬಂದ್ರೆ ನಮಗೆ ಬಿಗ್ ಸಿಗು ಬರೋದೇ ಇಲ್ಲ, ಹೇಗೆ ಕೊಟ್ಬಿಡ್ತಾರೆ ಪೂರ್ತಿಯವರು, ಒಂದಕ್ಕೆ ಹೋಗ್ಬಿಡುತ್ತೆ. ಅದಕ್ಕೆ ಫಸ್ಟ್ ಅವ್ರಿಗೆ ಪ್ರಿಫರೆನ್ಸ್ ಆಗುತ್ತೆ. ಅದಕ್ಕೆ ಈಗ 5 ಇದ್ರೆ 6% ಅಲ್ಲಿ ನಮಗೆ ಎಷ್ಟು ಬರಬೇಕು ಅಷ್ಟು ಕೊಡಿ, ಅವ್ರಿಗೆ ಎಷ್ಟು ಬರಬೇಕು ಅಷ್ಟು ಕೊಡಿ. 5 ಬಂದ್ರೆ 5ರಲ್ಲಿ ಅವ್ರಿಗೆ ಎಷ್ಟು 5 ಸಿ ಬರುತ್ತೆ, ಸಿಗೆ ಎಷ್ಟು ಬರುತ್ತೆ ಅಷ್ಟನ್ನು ಅವ್ರಿಗೆ ಕೊಡಿ ಅಂತ ಡಿವೈಡ್ ಮಾಡಿ ಅಂತ ಹೇಳ್ತಾ ಇದೀವಿ. ಈ 1 ಪೋಸ್ಟ್ ಇತ್ತಾ, 1 ಪೋಸ್ಟ್ ಇದ್ದಾಗ 2ನೇ ಪೋಸ್ಟ್ ಇದ್ರೆ 2 ಇಬ್ಬರಿಗೆ ಸೇರುತ್ತೆ. ABC ಮಾಡಿದ್ರೆ ಸರಿ ಇಲ್ಲ ಸರ್, ವರ್ಗೀಕರಣ ಮಾಡಿರೋದು ನಾವು ಸರಿ ಇಲ್ಲ, ತಪ್ಪಾಗಿದೆ. ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ, ಇದಾದ ನಂತರ ಕೋರ್ಟಿಗೂ ಹೋಗಿದ್ದೀವಿ. ಈಗ ಏನೋ ಉಚ್ಚ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅಲ್ಲಿ ಏನು ನಮಗೆ ಇವಾಗ ನ್ಯಾಯ ಸಿಗುತ್ತೆ ಅಲ್ಲಿವರೆಗೂ ಹಳೆ ಪದ್ಧತಿ ಏನಿತ್ತು ಅದನ್ನೇ ಜಾರಿ ಮಾಡಿ. ಈಗ ಅದನ್ನ ನಾವು ಅಪಾಯಿಂಟ್ಮೆಂಟ್ ನ ಸ್ಟಾಪ್ ಮಾಡಿ ಅಂತ ಕೇಳ್ತಿಲ್ಲ, ರಿಕ್ರೂಟ್ಮೆಂಟ್ ನ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇಲ್ಲ. ಮಾಡಿ ಹಳೆ ರೋಸ್ಟರ್ ಏನಿತ್ತು ಅದೇ ಪ್ರಕಾರ ನಾವು ಅವ್ರಿಗೆ ಜಾರಿ ಮಾಡಿ ನೆಕ್ಸ್ಟ್ ಇದನ್ನೆಲ್ಲ ಸರಿಯಾದ ನಂತರ ಅದ್ರ ಪ್ರಕಾರ ಕೊಡಿ ಅಂತ ಕೇಳ್ತಾ ಇದೀವಿ. ನಮಗೆ ಸರ್ ಹಳೆ ಪದ್ಧತಿಲಿ ಎಲ್ಲಾರು ಇದೀವಿ ಸರ್, ಹಳೆ ಪದ್ಧತಿ ಎಲ್ಲ ಜಾಸ್ತಿ ಇರ್ಬೇಕು ಕಮ್ಮಿ ಇರ್ಬೋದು ಅಂತೇಳಿ ಹೇಳ್ತೀವಿ. ಹಣ ಜಾತಿ ಹೇಳಲ್ಲ ನಾನು ಸರ್. 1 ನಿಮಿಷ ಹೇಳ್ತೀನಿ.
6% ಏನು ಬೇರೆಲ್ಲ ಡಿವೈಡ್ ಮಾಡಿದ್ರೆ 18% ಅದರಲ್ಲೇ ನಮಗೆ 6% ಏನ್ ಬರ್ಬೇಕು ಅದನ್ನ ಕೊಡಿ. ಈ ನಮಗೆ ಇವ್ರಿಗೆ 6% ಏನ್ ಬರುತ್ತೆ, ಅವ್ರಿಗೆ ಕೂಡ 5% ಏನ್ ಬರ್ತದೆ, ಅದರಲ್ಲೇ ಡಿವೈಡ್ ಮಾಡ್ಕೊಡಿ, ಯಾರಿಗೂ ಅನ್ಯಾಯ ಆಗಲ್ಲ. ಅವಾಗ ಅದು ಬಿಟ್ಟು 200 ಪೋಸ್ಟ್ ಇದ್ದಾಗ ಒಂದೇ ಫೈನಲಿಟಿಗೆ ಹೋಗ್ಬಿಟ್ರೆ ಹಂಗಾದ್ರೆ ಎಲ್ಲ ಒಂದೊಂದು ಇಲಾಖೆಯಲ್ಲಿ 100 ಪೋಸ್ಟ್ ಇರ್ತಾವ, ಎಲ್ಲ ಖಾಲಿ ಆಗಲ್ಲ ಸರ್. ಹಂಗೇನೆ ಆಗೋದು, ಒಂದು 50-20 ಇರ್ತವೆ, ಅದ್ರಲ್ಲಿ ಆಗುತ್ತೆ. ಈಗ 10 ಸೀಟ್ ಒಬ್ಬರಿಗೆ ಹೋಗ್ಬಿಟ್ರೆ ಇತರರಿಗೆ ಪೂರಾ ಅನ್ಯಾಯ ಆಗುತ್ತೆ. ಅದಕ್ಕೋಸ್ಕರ ನಾವು ಈ 6%, 5% ಏನ್ ಮಾಡಿದ್ರ ABC ಇದಕ್ಕೂ ಎಲ್ಲರಿಗೂ ಈಕ್ವಾಲಿಟಿ ಕೊಡಿ ಅಂತ ನಾವು ಒಂದು ಒತ್ತಾಯ ಸರ್. ನಿರ್ಧಾರ ಮಾಡೋದು ತಪ್ಪಾಗಿದೆ ಸರ್. ಈಗ ಜಾರಿ ಮಾಡ್ಬೇಕಾದ್ರೆ ಕರೆಕ್ಟ್ ಮಾಡಿದ್ದಾರೆ ಸರ್. ಅದರಲ್ಲಿ ರೋಷದಿಂದ ಅದನ್ನ ನೋಡ್ಕೊಂಡಿಲ್ಲ ಅನ್ಸುತ್ತೆ ಸರ್ಕಾರದ ಒಳಗಡೆ. ಅದೇ ನಮ್ಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇಲ್ಲಪ್ಪ ಪದೇ ಪದೇ ಚರ್ಚೆ ಆಗೋದ್ ಬೇಡ, ಇದು ಏನ್ ಮಾಡ್ಬೇಕು ಫೈನಲ್ ಲಿಸ್ಟ್ ಬಂದ್ಬಿಡ್ರಿ ಅಂತ ಹೇಳಿ ಕೇಳಿದ್ದಾರೆ. ಈಗ ಅದು ಫೈನಲ್ ಲಿಸ್ಟ್ ಕೋರ್ಟ್ ಅಲ್ಲಿ ಇರೋದ್ರಿಂದ ಅದು ಹಂಗೆ ಒಂದ್ ಸ್ವಲ್ಪ ಇದ್ರಲ್ಲಿದೆ. ಆದ್ರೆ ಸಿದ್ದರಾಮಯ್ಯನವರು ಮಾಡೇ ಬಿಡೋಣ, ಮತ್ತೆ ಇದನ್ನ ಗದ್ದಲ ತೆಗಿಬೇಡ್ರಿ, ಪದೇ ಪದೇ ಇನ್ನೊಂದು ಚರ್ಚೆ ಆಗ್ಬಾರ್ದು, ಈಗ ಇಡೀ ರಾಜ್ಯ ತುಂಬಾ ಹೋರಾಟ ಆಗ್ತೈತೆ, ನೀವು ಹಂಗ್ ಕೇಳ್ತೀರ ಇವ್ರು ಹಿಂಗ್ ಕೇಳ್ತಿದ್ರು, ಯಾಗಲ್ ಬೇಡ, ಯಾರಿಗೂ ಒಂದ್ ಆಗದ್ ಬೇಡ, ಒಂದ್ ಫೈನಲ್ ಲಿಸ್ಟ್ ನೀವೆಲ್ಲ ಕುತ್ಕೊಂಡ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ ಒಂದು ಅಡ್ಡ ತಂದಿದ್ದಾರೆ ಸರ್. ಅದಾದ್ರೆ ನೆಕ್ಸ್ಟ್ ಅದನ್ನು ಜಾರಿ ಮಾಡ್ತೀವಿ ಅಂತಾನು ಭರವಸೆ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಇದು ಬೇಡ ಅಂತ, ಈ ಒಳ ಮೀಸಲಾತಿಗೆ ಇದು ಬೇಡ, ಅಲ್ಲಿವರೆಗೂ ನಾವು ಕೇಳ್ತಿರೋದು ಯಾವ ಸರ್ಕಾರನೂ ಮಾಡಿರ್ಲಿಲ್ಲ, ಈ ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿ ಮಾಡಿದೆ. ಈಗ ಅದನ್ನ ಸರಿಪಡಿಸ್ಬಿಡಿ ಅಷ್ಟೇ. ನೀವು ಮಾಡಿರೋದ್ರಲ್ಲಿ ಏನೋ ಕೈ ತಪ್ಪಿಂದನೋ ಕಣ್ ತಪ್ಪಿಂದನೋ ಇದು ಆಗ್ಬಿಟ್ಟಿದೆ. ರೋಷದಿಂದ ಮಾಡೋ ಟೈಮಲ್ಲಿ ಅಲ್ಲಿ ಅಧಿಕಾರಿಗಳು ಯಾರು ಮಾಡಿದ್ರು ಎಷ್ಟು ಮಾಡಿದ್ರು ಅದು ನಮಗೂ ಗೊತ್ತಾಗಿಲ್ಲ. ಈಗ ನಿಮಗೆ ಸರ್ಕಾರದ ಗಮನಕ್ಕೆ ಬಂದಿದೆ, ಈಗ ಸರಿ ಮಾಡ್ಕೊಡಿ. ಈಗ ಏನು ಉಚ್ಚ ನ್ಯಾಯಾಲಯದಲ್ಲಿ ಇರೋದ್ರಿಂದ ಈ ಯಥಾವತ್ ಈಗೇನಿದೆ ಹಳೆ ಪದ್ಧತಿ ಅದ್ರಲ್ಲಿ ಜಾರಿ ಮಾಡಿ ಅಂತ ಕೇಳ್ಕೊಂಡಿದೀವಿ. ಅದಾದ ನಂತರ ಒಳ ಮೀಸಲಾತಿಲಿ ನಮಗೆ ಕರೆಕ್ಟ್ ಆದ ನಂತರ ಇದ್ರ ಪ್ರಕಾರ ಮಾಡಿ, ಅಷ್ಟೊಳಗಡೆ ನೀವು ಮಾಡಿಬಿಟ್ಟು ಸರ್ಕಾರ ಕೋರ್ಟಿಗೆ ಸಲ್ಲಿಸಿದ್ರೆ ಅಲ್ಲಿಂದನೂ ಆದೇಶ ಬಂದ್ರೆ ಅದ್ರ ಪ್ರಕಾರನೇ ಮಾಡಿ ಅಂತ. ಒಟ್ಟಲ್ಲಿ ಏನು ಯಾರಿಗೂ ಅನ್ಯಾಯ ಆಗದ್ ಬೇಡ. ಟೋಟಲಿ ನಮ್ ಜೊತೆಗೆ ಇಲ್ಲಿ 15,000 ಡಿಫ್ರೆನ್ಸ್ ಬರ್ತಿದೆ ಸರ್. 70, 20, 72, 21 ಅಂದ್ರೆ ಬಹಳ ಅನ್ಯಾಯ ಆಗುತ್ತೆ ಅಂತ ಹೇಳಿ ನಾವು ಈಗ 50-50 ನಮಗೂ ಆರು ಅವ್ರಿಗೂ ಆರಿದೆ ಸರ್. ನಮಗೂ ಆರಿದೆ ಅವ್ರಿಗೂ ಆರಿದೆ. 6 ಅಂದ್ರೆ ಎಷ್ಟು ಬರ್ಬೇಕು? ನಮಗೂ 30 ಬಂದು ಅವ್ರಿಗೂ 26 ಬರ್ಬೇಕಾ? ಸೀಗೊಂದು 15,000 ಬರ್ಬೇಕಲ್ಲ ಅಂದ್ರೆ 26 ಬರ್ಬೇಕು ಅವ್ರಿಗೆ. ನಮ್ಗೆ ಏನಿಲ್ಲ ಎಂತಿಲ್ಲ ಅಂತ ಹಿಂಗ್ ಕೊಟ್ಬಿಟ್ರೆ ಇದರಿಂದ ನಮ್ಮ ಮಠ ಅಪಾಯಿಂಟ್ಮೆಂಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾರನ್ನ ನಾವು ಒಳಗಡೆ ಹೋಗಕ್ ಸಾಧ್ಯನೇ ಇಲ್ಲ, ಯಾವುದೇ ಇಲಾಖೆ ಆಗಿರ್ಲಿ. ಎಲ್ಲಾ ಸಮುದಾಯಗಳು ಫಸ್ಟ್ ಆಫ್ ಆಲ್ ಹಿಂದುಳಿದಂತ ಸಮುದಾಯದಲ್ಲಿ ಹಿಂದುಳಿದಂತ ಜಾತಿಗಳಾಗಿರ್ತವೆ. ಈಗ ಏನಾಗಿದೆ, ಇನ್ನೊಂದು ವರದಿ ಬಂದು ನಮ್ಮಲ್ಲೇ ಒಂದು ಜಗಳ ಕಾರಣ ಆಗಿದೆ. ಈ ವರದಿ ತಯಾರು ಮಾಡಿದ್ದು ಒಳ ಮೀಸಲಾತಿಗೆ ಸರಿ ಇದೆ, ಆದ್ರೆ ಇಲ್ಲಿ ರೋಸ್ಟರ್ ಬಿಂದು ಬಂತಲ್ಲ, ರೋಸ್ಟರ್ ಬಿಂದು ಮಾಡ್ಬೇಕಾದ್ರೆ ಸರಿಯಾದಂತ ಕ್ರಮಗಳು ತಗೊಂಡಿಲ್ಲ. ಈಗ ನೀವು ನೋಡ್ಬೋದು, ಈಗ ಈ ವೆಂಕಟೇಶ್ವರದಂಗೆ 71-21 ಇಲ್ಲಿ ನೋಡಿ, ಇಲ್ಲಿ ಆಯುರ್ವೇದಿಕ್ ಇದೆ, ಆಯುರ್ವೇದಿಕ್ ಅಲ್ಲಿ ಹೇಗೆ 2 ಇದೆ, ಇನ್ನೆಲ್ಲಕ್ಕೂ 0 ಇದೆ. ಈ ರೀತಿಯಾಗಿ 54,000 ಜನ ಈ ಕ್ರಮಾಂಕದಲ್ಲಿ ಹೋದ್ರೆ 54,000ಕ್ಕೆ 71 ಇದು 700 ಚಿಲ್ಲರೆ ಆಗುತ್ತೆ. ಮತ್ತೆ ನಮ್ಗೆ 21 ಅನುಪಾತದಲ್ಲಿ ಭಾರಿ ಕಮ್ಮಿ ಆಗ್ತವೆ. ಈ ಏನಾಗಿದೆ ಅಂದ್ರೆ ಸಮುದಾಯದಲ್ಲೇ ಕೆಳ ವರ್ಗದಲ್ಲಿ ಇದ್ದಂತವ್ರಿಗೆ ಈಗ ನಿನ್ನೆ ಮಾತಾಡಿದ್ರು ಇವರು. ನಿನ್ನೆ ಒಂದು ಸಮುದಾಯ ಏನಾಯ್ತು, ನಿನ್ನೆ ಪರಮೇಶ್ ಅವರಿಗೆ ಧಿಕ್ಕಾರ ಕೂಗುವಂತ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಖರ್ಗೆವರೆಗೂ ಧಿಕ್ಕಾರ. ಅದೇ ರೀತಿ ನಮ್ಮ ಸಮುದಾಯದನ್ನು ಈ ಹೋರಾಟದಲ್ಲಿ ಬಂದಂತ ಸಂದರ್ಭದಲ್ಲಿ ನಾವು ಆಂಜನೇಯ ಇರ್ಬೋದು, ಇಲ್ಲ ಮುನಿಯಪ್ಪರ್ ಇರ್ಬೋದು, ಅದೇ ರೀತಿ ಕೂಗಾಡೋದ್ರಲ್ಲಿ ವ್ಯರ್ಥ ಇಲ್ಲ. ಯಾಕಂದ್ರೆ ನಮ್ಮ ಸಮುದಾಯಗಳಲ್ಲೇ ವಿಂಗಡಣೆ ಆಗಂತ ಸಾಧ್ಯತೆ ಇರುತ್ತೆ. ಆಗೋಗ್ಬಿಡಿ ಈ ವರದಿ ಪ್ರಕಾರ ಆಗಿದೆ. ಅದು ಆಗದ್ ಬೇಡ. ಏನು ವಿದ್ಯಾರ್ಥಿಗಳಿಗೆ ಮುಂದಿನ ಸರ್ಕಾರಿ ನೌಕರಿಗಳಲ್ಲಿ ಅನುಪಾತದ ಪ್ರಕಾರ ಈ 6 ಕೊಟ್ಟಿರಂತ ಏನಿದೆ ಅದನ್ನ ಸರಿದೂಗಿಸಿ ಸರ್ಕಾರ, ಆಮೇಲೆ ಈ ಸತಿ ಏನಾದ್ರು ಈ ಒಳ ಮೀಸಲಾತಿ ಸರಿ ಹೋಗ್ಲಿಲ್ಲ ಅಂತ ಪಕ್ಷದಲ್ಲಿ ಮುಂದಕ್ಕೆ ಬರುತ್ತೆ ಅನ್ನೋದೇ ಒಂದು ಕನ್ಸಾಗಿ ಹೋಗ್ಬೋದು. ಅದಾಗಿ ಆಮೇಲೆ ಕೋರ್ಟ್ ನಲ್ಲಿ ಪೆಂಡಿಂಗ್ ಇರೋದ್ರಿಂದ ಈಗ 54,000 ಜನ ಕಾಲ್ ಮಾಡ್ತೀವಿ, ಅದಾದ್ಮೇಲೆ ನೋಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ. ಬಟ್ ಈಗ 54,000 ಜನ ಕಾಲ್ ಆಗಿ ಈ ಮೀಸಲಾತಿ ಒಳಗೆ ಒಳ ಮೀಸಲಾತಿ ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಒಳ ಮೀಸಲಾತಿನೇ ನೀವು ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂದ್ರೆ 54,000 ಜನ ಪೋಸ್ಟ್ ನೀವು ತಗೊಳಕ್ ಬರಲ್ಲ. ಇದು ಒಂಥರ ಮೂಗಿ ತುಪ್ಪ ಸೋರ್ದಂಗ ಆಗುತ್ತೆ. ಯಾವುದೇ ರೀತಿಯಾದಂತ ಯಾರಿಗೂ ಅನುಕೂಲ ಆಗಲ್ಲ. 54,000 ಜನ ಅಪಾಯಿಂಟ್ ಬರೀಬಹುದು, ಅಪಾಯಿಂಟ್ ಆಗಬಹುದು, ಆದ್ರೆ ಅವ್ರಿಗೆ ಯಾವುದೇ ರೀತಿಯಾದ ಉದ್ಯೋಗ ಸಿಗುತ್ತೆ ಅನ್ನೋದು ಸುಳ್ಳಾಗುತ್ತೆ. ಯಾಕಂದ್ರೆ ಒಳ ಮೀಸಲಾತಿ ಮತ್ತೆ ಸ್ಟ್ರೈಕ್ ಸ್ಟಾರ್ಟ್ ಆಗ್ತವೆ. ನಿಮ್ಗೆ ಒಳ ಮೀಸಲಾತಿ ಅಷ್ಟು ಕೊಟ್ಟಿಲ್ಲ, ಇಷ್ಟು ಕೊಟ್ಟಿಲ್ಲ, ಮತ್ತೆ ಎಲ್ಡಪ್ ಆಗುತ್ತೆ. ಇದು ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಇದೆ. ನಮ್ಮಲ್ಲೇ ಜಗಳ ಆಡೋದ್ ಬೇಡ. ಯಾಕಂದ್ರೆ ಸಮಾಜದಲ್ಲಿ ತುಳಿದು ಕೊಲ ಆಗಿರೋರು ಅನ್ಯತಾ ಭಾವಸ್ಥರಿಗೆ ಯಾರ ಮೇಲೂ ಧಿಕ್ಕಾರಕ್ಕೆ ಹೋಗೋದಾಗ್ಲಿ ಇದಾಗ್ಲಿ ಮಾಡೋದ್ ಹೋಗಬಾರ್ದು. ನಾವು ಈಗ ಉನ್ನತ ಮಟ್ಟದಲ್ಲಿ ಈಗ ಮೊನ್ನೆ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದಾರೆ. ಈ ಕಡೆಯಿಂದ ಮುನಿಯಪ್ಪ ಅವರು ಹೋಗಿದ್ದಾರೆ, ಆಂಜನೇಯ ಹೋಗಿದ್ದಾರೆ, ಅದೇ ರೀತಿಯಾಗಿ ಈ ಕಡೆ ಖರ್ಗೆ ಅವರು ಹೋಗಿದ್ದಾರೆ, ಹಂಗೆ ಅದೇ ರೀತಿಯಾಗಿ ಪರಮೇಶ್ವರ್ ಸರ್ ಅವರು ಹೋಗಿದ್ದಾರೆ. ಕೂತ್ಕೊಂಡು ಉನ್ನತ ಮಟ್ಟದಲ್ಲಿ ಇದು ಸರಿದೂಗಿಸಂತ ಕೆಲಸ ಆಗ್ಬೇಕು. ಅದನ್ನ ಸರ್ಕಾರದ ಗಮನಕ್ಕೆ ತರಬೇಕು. ಈ ರೋಸ್ಟರ್ ಬಿಂದು ಏನ್ ತಪ್ಪಾಗಿದೆ ಅದನ್ನ ಸರ್ಕಾರದ ಗಮನಕ್ಕೆ ತಂದು
ಸರಿದೂಗಿಸಿ ಮಾಡ್ಕೊಟ್ರೆ ಯಾವುದೇ ಸಮುದಾಯಕ್ಕೂ ಸಹ ಅನ್ಯಾಯ ಆಗಲ್ಲ ಅಂತ ನಾನು ತಿಳಿಸ್ತೀನಿ. ಸರ್ ಏನಾಗ್ತಿದೆ, ಈಗ ನಾವು ಏನು ಎಡಗೈ ಬಲಗೈ ಅಂತಿದೀವಿ, ಈಗ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೇನೆ ಸಾಧ್ಯ ಸರ್ ಈಗ ಒಳ ಮೀಸಲಾತಿ ಜಾರಿ ಆಗಕ್ಕೆ. ಒಬ್ರಿಗೆ ಅನ್ಯಾಯ ಆದ್ರೂ ಇದು ಯಾವುದೇ ಕಾರಣಕ್ಕೂ ಜಾರಿ ಆಗಕ್ಕೆ ನಾವು ಬಿಡಲ್ಲ, ಅವರೂ ಬಿಡಲ್ಲ, ಸುಮ್ಮನೆ ಕಿತ್ತಾಡ್ಕೊಂಡು ಹೋಗ್ಬೇಕಾಗತ್ತೆ. ಇದರಿಂದ ಅವ್ರೇನ್ ಗೊತ್ತಾ ಸುಮ್ಮನೆ ಆಕ್ರೋಶ ಆಗ್ತಿದ್ದಾರೆ, ಅವ್ರಿಗೂ ಆಸೆ ಇರ್ಬೋದು, ಹಂಗಂತ ನಮ್ಮರಿಗೂ ಅನ್ಯಾಯ ಆಗಕ್ಕೆ ನಾವು ಬಿಡಲ್ಲ. ಯಾರನ್ನು ಇಲ್ಲಿ ಯಾರಿಗೂ ಅನ್ಯಾಯ ಆಗಕ್ಕೆ ಅವರು ನಾಳೆ ಅವ್ರಿಗೂ ಧಿಕ್ಕಾರಕ್ಕೆ ಹೋದ್ರೆ ನಾ ಇನ್ನೊಂದು ಟೈಮ್ ಈ ಧಿಕ್ಕಾರಕ್ಕೆ ಹೋಗುತ್ತೆ. ಇದರಿಂದ ಯಾರಿಗೂ ಒಳ್ಳೆ ಬೆಳವಣಿಗೆ ಎಲ್ಲ ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗಲ್ಲ. ನಾವೇನಂತಿದ್ದೀವಿ, ಸರ್ಕಾರದಲ್ಲಿ ಏನಾಗ್ಬೇಕು ಅದಕ್ಕೆ ನೀವೇನ್ ಬೇಕಾದ್ರೆ ಹೋರಾಟ ಮಾಡ್ರಿ, ಬಿಟ್ಟು ವೈಯಕ್ತಿಕವಾಗಿ ಹೋದ್ರೆ ಇದು ಎಲ್ಲರಿಗೂ ತೊಂದರೆ ಆಗುತ್ತೆ. ನಮ್ಮಲ್ಲೂ ಮಾತಾಡೋರಿದ್ದಾರೆ, ನಮ್ಮಲ್ಲೂ ಬೇರೆಯವರಿದ್ದಾರೆ, ಸುಮ್ಮನೆ ಅದರಿಂದ ಒಬ್ರಿಗೊಬ್ರು ಕ್ಲಾಶ್ ಆಗುತ್ತೆ. ಅದಾಗದ್ ಬೇಡ. ಒಳ ಮೀಸಲಾತಿ ಅನುಕೂಲ ಆಗಕ್ಕೆ ಏನ್ ಬೇಕು ಅಷ್ಟನ್ನು ಮಾತ್ರ ಮಾಡ್ಬೇಕು ಅಂತೇಳಿ ಆ ಸಮುದಾಯದವರೆಗೂ ನಾನು ಮನವಿ ಮಾಡ್ತೀನಿ. ಎರಡನ್ನೂ ಏನ್ ಮಾಡ್ಬಿಟ್ರೆ ಬೆಸ್ಟ್. ಅದೂ ಇಲ್ಲ, ಎರಡೂ ಇಲ್ಲ. ಎರಡು ಒಬ್ರಿಗೆ ಹೋಗ್ಬಿಟ್ರೆ ಏನೇ ಅಲ್ಲ ಸರ್, ಒಂದು ಇಲಾಖೆಯಲ್ಲಿ ಇರೋದೇ 2 ಪೋಸ್ಟ್.